ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ ಕರೆಂಟ್ ಎನರ್ಜೀಸ್ ಅವರ ಥಾಟ್ಸ್ ಅವರ ಫೀಲಿಂಗ್ಸ್ ಏನಾಗಿದೆ ಅಂತ ಅಂದ್ಬಿಟ್ಟು ತಿಳ್ಕೊಳ್ಳೋಣ. ಆ್ಯಂಡ್ ನಿಮ್ಗೆ ಏನಾದರೂ ಈ ರೀಡಿಂಗಲ್ಲಿ ಯಾವುದಾದ್ರೂ ಒಂದು ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕು ಅಂದರೆ ನಾನು ಒಂದು ಕಮೆಂಟ್ ಸೆಕ್ಷನಲ್ಲಿ ನೀವು 111 ಅಂತ ಅಂದ್ಬಿಟ್ಟು ಟೈಪ್ ಮಾಡ್ಬೋದು. ಆ್ಯಂಡ್ ನಿಮ್ಗೆ ಏನಾದರೂ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಬೇಕಿದ್ರೆ ನಾನು ಒಂದು ವಾಟ್ಸಪ್ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ಪರ್ಸ್ನಲ್ ಟ್ಯಾರೋ ರೀಡಿಂಗ್ನ ಪಡಿಬೋದು. ಸೊ ನೋಡೋಣ ನಿಮ್ಮ ಪರ್ಸನ್ ಎನರ್ಜಿ ಏನಾಗಿದೆ, ಅವ್ರು ಏನು ಹೇಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಓಕೆ, ದ ಡೆವಿಲ್ ಅಂತ ಬರ್ತಿದೆ. ಡೆವಿಲ್ ಅಂತ ಅಂದರೆ ಈ ಪರ್ಸನ್ ಇನ್ನೂ ನಿಮ್ಮಿಂದ ದೂರ ಆಗಿಲ್ಲ. ಈ ಪರ್ಸನ್ ಇನ್ನೂ ನಿಮ್ಮ ಮೇಲೆ ಒಂದು ಅಟ್ರಾಕ್ಷನ್ ಇದೆ, ಒಂದು ಅಟ್ಯಾಚ್ಮೆಂಟ್ ಇದೆ, ಒಂದು ಅಡಿಕ್ಷನ್ ಥರ ಈ ಪರ್ಸನ್ ನಿಮ್ಗಾಗಿದ್ದಾರೆ. ನೀವು ಅಂದ್ಕೊಂಡಿರ್ಬೋದು ಆ ಪರ್ಸನ್ ನಿಮ್ಮಿಂದ ದೂರ ಹೋಗಿರ್ಬೋದು ಅಂತ, ಆದರೆ ಈ ಪರ್ಸನ್ ನಿಮ್ಮಿಂದ ದೂರ ಹೋಗಿಲ್ಲ. ಅವ್ರು ನಿಮ್ಮನ್ನ ಇನ್ನೂ ಮಿಸ್ ಮಾಡ್ಕೊಳ್ತಾರೆ. ಅವ್ರಿಗೇನೋ ಒಂಥರ ನಿಮ್ಮ ಮೇಲೆ ಒಂದು ಅಬ್ಸೆಷನ್ ಇದೆ. ಒಂದು ಯಾವ ಥರ ಹೇಳಬೇಕು ಅಂದರೆ ಈ ಪರ್ಸನ್ನು ಅವರ ಫೀಲಿಂಗ್ಸ್ನ ಅವರು ಕೆಲವೊಂದು ಸರಿ ಕಂಟ್ರೋಲ್ ಮಾಡ್ತಾರೆ, ಕೆಲವೊಂದು ಸರಿ ಎಕ್ಸ್ಪ್ರೆಸ್ ಮಾಡ್ಕೊಳ್ತಾರೆ. ಆದರೆ ನಿಮ್ಮ ಒಂದು ಫೀಲಿಂಗ್ಸ್ಗೆ ಆ ಪರ್ಸನ್ ಏನಂತಾರೆ ರೆಸ್ಪೆಕ್ಟ್ ಮಾಡೋದು ತುಂಬ ಕಮ್ಮಿ ಅಂತ ಅನ್ನಿಸ್ತಾ ಇದೆ. ಬಟ್ ಪ್ರೆಸೆಂಟಲ್ಲಿ ಈ ಪರ್ಸನ್ ಎನರ್ಜಿ ನೋಡ್ತಿದ್ರೆ ಅವರು ಇನ್ನೂ ನಿಮ್ಮ ಮೇಲೆ ಒಂಥರ ಫೀಲ್ ಮಾಡ್ತಿದ್ದಾರೆ. ನಿಮ್ಮಿಂದ ಅವ್ರು ಇನ್ನೂ ದೂರ ಹೋಗಿಲ್ಲ. ಬಿಕಾಸ್ ಡೆವಿಲ್ ಅಂತ ಅಂದರೆ ದೆವ್ವ ಅಂತೀವಲ್ವಾ. ಸೊ ಆ ಪರ್ಸನ್ ನಿಮ್ಮನ್ನು ಇನ್ನೂ ಕಾಡಿಸ್ತಾರೆ, ಇನ್ನೂ ಫ್ಯೂಚರಲ್ಲಿ ಬ್ಯಾಕ್ ಮಾಡ್ತಾರೆ. ಬಿಕಾಸ್ ಈ ಪರ್ಸನ್ ನೀವು ಅಂದ್ಕೊಂಡಷ್ಟು ಈಸಿಯಾಗಿ ಪರ್ಸನ್ ನಿಮ್ಮಿಂದ ದೂರ ಹೋಗಲ್ಲ. ಆದರೆ ಕರೆಂಟ್ ಎನರ್ಜಿಯಲ್ಲಿ ಡೆವಿಲ್ ಬರ್ತಿದೆ ಅಂದರೆ ಈ ಪರ್ಸನ್ಗೆ ಡೆವಿಲ್ ಥರನೇ ಯಾವುದೋ ಒಂದು ಥರ್ಡ್ ಪಾರ್ಟಿ ಎನರ್ಜಿನೂ ಇರುವಂತಹ ಸಾಧ್ಯತೆ ಇರುತ್ತೆ. ಇವರ ಲೈಫಲ್ಲಿ ನೀವಲ್ದೇ ಇನ್ಯಾವುದೋ ವ್ಯಕ್ತಿ ಕೂಡ ಇವರ ಲೈಫಲ್ಲಿ ಇರೋವಂತಹ ಚಾನ್ಸಸ್ ಇದೆ. ಅವರ ನೀವಾ ಅನ್ನೋ ಒಂದು ಕನ್ಫ್ಯೂಷನ್ ಮಧ್ಯೆ ಈ ಪರ್ಸನ್ ಇರ್ತಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಸೊ ಪ್ರೆಸೆಂಟಲ್ಲಿ ಈ ಪರ್ಸನ್ ಎನರ್ಜಿ ನೋಡ್ತಾ ಇದ್ದರೆ ನಿಮ್ಮ ಮೇಲೆ ಇನ್ನೂ ಅವ್ರಿಗೆ ಒಂದು ಅಡಿಕ್ಷನ್ ಇದೆ ಅಂತ ಅಂದ್ಬಿಟ್ಟು. ಅದೇ ನಾನು ಡೆವಿಲ್ ಅಂದೆ, ಇಲ್ಲಿ ಆಲ್ರೆಡಿ 3 ಆಫ್ ಪೆಂಟಿಕಲ್ಸ್ ಬಂದಿದೆ ಅಂತ ಅಂದರೆ ಈ ಪರ್ಸನ್ಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ಅನ್ನೋವಂಥದ್ದು ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ನೀವಲ್ದೇ ಇನ್ನೊಬ್ಬರು ಯಾರು ನಿಮಗಿಂತ ಪ್ರಿಯಾರಿಟಿ ಇರೋವಂಥ ವ್ಯಕ್ತಿ ಹತ್ರ ಈ ಪರ್ಸನ್ ಅವರ ಟೈಮ್ ಕೊಡ್ತಿದ್ದಾರೆ, ಅವರ ಫೀಲಿಂಗ್ಸ್ ಕೊಡ್ತಾ ಇದ್ದಾರೆ, ಅವರ ಎಮೋಷನ್ಸ್ ಜೊತೆ ತುಂಬ ಸೀರಿಯಸ್ ಆಗ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಸೊ ಆದರೆ ಈ ಪರ್ಸನ್ ನಿಮ್ಮನ್ನು ಬಿಡೋದಕ್ಕೆ ರೆಡಿ ಇಲ್ಲ, ಅವ್ರನ್ನೂ ಬಿಡೋದಕ್ಕೆ ರೆಡಿ ಇಲ್ಲ. ಇಬ್ಬರನ್ನೂ ಬ್ಯಾಲೆನ್ಸ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ನೀವು ಇದಕ್ಕೆ ಏನಾದರೂ ಒಪ್ಕೊಂಡ್ರೆ ಆ ಪರ್ಸನ್ ನಿಮ್ಮನ್ನ ಒಪ್ಕೊಳ್ಳೋದಕ್ಕೆ ರೆಡಿ ಇದ್ದಾರೆ ಅಂತ ಅಂದ್ಬಿಟ್ಟು ಬರ್ತಿದೆ. ಇಟ್ ಶೋಸ್ ಇವ್ರು ನಿಮಗೆ ಕೊಲೀಗ್ಸ್ ಆಗಿರಬಹುದು, ಅಥವಾ ಫ್ರೆಂಡ್ಸ್ ಸರ್ಕಲ್ ಆಗಿರಬಹುದು, ಅಥವಾ ನಿಮಗೆ ಗೊತ್ತಿರೋ ಅಂಥ ಸುತ್ತಮುತ್ತದ ನೇಬರ್ಸ್ ಆಗಿರುವಂತಹ ಚಾನ್ಸಸ್ ಕೂಡ ಇವರಿದೆ. ಓಕೆ, ಸೊ ನೆಕ್ಸ್ಟ್ ಕಾರ್ಡ್ ನೋಡೋಣ. 8 ಆಫ್ ಕಪ್ಸ್ ಆ್ಯಂಡ್ ದ ಕ್ವೀನ್ ಆಫ್ ಪೆಂಟಿಕಲ್ಸ್. 8 ಆಫ್ ಕಪ್ಸ್ ಅಂತ ಅಂದರೆ ಈ ಪರ್ಸನ್ ಕಮಿಟ್ಮೆಂಟನ್ನು ಅವರು ಕೊಡ್ದೇನೆ ನಿಮ್ಮಿಂದ ವಾಕ್ ಅವೇ ಮಾಡಿದ್ರು ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಬಟ್ ರೈಟ್ ಅವೇ ಈ ಪರ್ಸನ್ಗೆ ಒಂದು ಸಾಲಿಡ್ ಕಮಿಟ್ಮೆಂಟ್ ಅನ್ನೋವಂಥ ಒಂದು ಮೈಂಡ್ಸೆಟ್ ಬಂದಿದೆ. ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ನಿಮ್ಮ ಜೊತೆ ಅವರ ಎಮೋಷನ್ಸ್ನ ಶೇರ್ ಮಾಡ್ಕೋಬೇಕು, ಅವ್ರು ಮತ್ತೆ ನಿಮ್ಮ ಲೈಫಲ್ಲಿ ಕಮ್ ಬ್ಯಾಕ್ ಮಾಡಬೇಕು ಅಂತ ಏನು ಕಮಿಟ್ಮೆಂಟ್ ಕೊಡದೆ ನಿಮ್ಮಿಂದ ದೂರ ಹೋದ್ರು, ಈಗ ಅದೇ ಪರ್ಸನ್ ನಿಮ್ಮ ಮೇಲಿರೋ ಒಂದು ಅಡಿಕ್ಷನ್ ಅಥವಾ ಒಂದು ಅಟ್ರಾಕ್ಷನ್ಗೆ ಮತ್ತೆ ವಾಪಸ್ ಬರಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಳ್ತಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಸೊ ಈ ಪರ್ಸನ್ ಎನರ್ಜಿ ನೋಡ್ತಿದ್ರೆ ಇವ್ರದ್ದು ಕರ್ಕಾಟಕ ರಾಶಿ, ವೃಷಭ ರಾಶಿ, ಕನ್ಯಾ ರಾಶಿ, ಮಕರ ರಾಶಿ, ವೃಷಭ ರಾಶಿ, ತುಲಾ ರಾಶಿ ಆಗಿರುವಂತಹ ಚಾನ್ಸಸ್ ಇದೆ. ಆ್ಯಂಡ್ ಈ ಪರ್ಸನ್ ಲೈಕ್ ಥರ್ಡ್ ಪಾರ್ಟಿಯಿಂದ ಏನು ನಿಮ್ಮಿಂದ ದೂರ ಹೋಗಿದ್ದಾರೆ ಆ ಪರ್ಸನ್ ಹತ್ರ ಅವ್ರಿಗೆ ಸೇಮ್ ಫೀಲ್ ಅಥವಾ ಸೇಮ್ ಕಮಿಟ್ಮೆಂಟ್ ಅನ್ನೋವಂಥದ್ದು ಸಿಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಿದ್ದೀನಿ. ಬ್ಯಾಕ್ಗ್ರೌಂಡ್ ನಾಯ್ಸ್ ಏನಾದರೂ ಬರ್ತಿದ್ರೆ ಐ ಆಮ್ ಸೋ ಸಾರಿ, ನಮ್ಮನೆ ಪಕ್ಕ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಸೊ ಹಾಗಾಗಿ ಏನಾದರೂ ಬ್ಯಾಕ್ಗ್ರೌಂಡ್ ನಾಯ್ಸ್ ಬರ್ತಿದ್ರೆ ಪ್ಲೀಸ್ ಇಗ್ನೋರ್ ಮಾಡಿ. ಓಕೆ, ಸೊ ಈ ಪರ್ಸನ್ ಅಗೇನ್ 3 ಆಫ್ ಕಪ್ಸ್. ಐ ಡೋಂಟ್ ನೋ, 3 ಆಫ್ ಕಪ್ಸ್, 3 ಆಫ್ ಪೆಂಟಿಕಲ್ಸ್, ದ ಡೆವಿಲ್. ನೀವು ಇದನ್ನು ನೋಡ್ತಿದ್ರೆ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂದರೆ ಥರ್ಡ್ ಪಾರ್ಟಿ ಎನರ್ಜಿ ನೀವು ಅಂದ್ಕೊಳ್ತಾ ಇರೋ ಲೆವೆಲಲ್ಲಿ ಇಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಇದೆ. ಓಕೆ, ಸೊ ಥರ್ಡ್ ಪಾರ್ಟಿ ಜೊತೆ ಇವರು ಅವರ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ, ಹೊರಗಡೆ ಹೋಗ್ತಿದ್ದಾರೆ, ಟ್ರಾವೆಲ್ ಮಾಡ್ತಿದ್ದಾರೆ ಅನ್ನೋವಂಥದ್ದು ಏನು ಕಾಣಿಸ್ತಿದೆ. ಈ ಪರ್ಸನ್ಗೆ ನೀವು ನಿಮ್ಮ ಜೊತೆನೂ ಅದೇ ಥರ ಇರಬೇಕು, ನೀವಿಬ್ಬರೂ ಇರಬೇಕು ಆ ಪರ್ಸನ್ ಲೈಫಲ್ಲಿ ಅನ್ನೋವಂಥ ಒಂದು ಮೈಂಡ್ಸೆಟ್ಟಲ್ಲಿ ಈ ಪರ್ಸನ್ ಇದ್ದಾರೆ ಅಂತ ಅಂದ್ಬಿಟ್ಟು ತುಂಬ ಕಾಣಿಸ್ತಿದೆ. ಓಕೆ, ಲೆಟ್ ಸಿ. ಯಾಕೆ ಅಂದರೆ ಥರ್ಡ್ ಪಾರ್ಟಿ ಎನರ್ಜೀಸೇ ಕಾಣಿಸ್ತಾ ಇರೋದ್ರಿಂದ ನಿಮ್ಮ ಫೀಲಿಂಗ್ಸ್ ಏನು ಅಂತ ನೋಡೋಣ. ಓಕೆ, ಟರ್ನಿಂಗ್ ಪಾಯಿಂಟ್, ಫ್ರೆಶ್ ಸ್ಟಾರ್ಟ್. ಇದರ ಅರ್ಥ ಅವ್ರು ಯಾವತ್ತೂ ಅಂದ್ಕೊಂಡೇ ಇರಲಿಲ್ಲ ಈ ರಿಲೇಷನ್ಶಿಪ್ ಈ ಥರ ಎಂಡ್ ಆಗುತ್ತೆ, ಈ ಥರ ನಿಮ್ಮಿಂದ ಅವರು ದೂರ ಹೋಗ್ತಾರೆ ಅಂತ ಅಂದ್ಬಿಟ್ಟು ಅವ್ರು ಅಂದ್ಕೊಂಡೇ ಇರಲಿಲ್ಲ. ಆದರೆ ಅವ್ರಿಗೆ ನಿಮ್ಮ ಮೇಲೆ ಇನ್ನೂ ಒಂದು ಪ್ರೀತಿ ಇರೋದ್ರಿಂದ ಮತ್ತೆ ರಿಲೇಷನ್ಶಿಪ್ನ ರೀಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ, ಫ್ರೆಶ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಇಫ್ ಯು ವಾಂಟ್ ಟು ಕ್ಲೇಮ್ ದ ಎನರ್ಜಿ ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಅಂದ್ಬಿಟ್ಟು ಟೈಪ್ ಮಾಡಿ. ಐ ಆಮ್ ಇನ್ ಲವ್ ವಿತ್ ಯು, ವಿಲ್ ಯು ಬಿ ಮೈ ಬೇಬ್ ಅಂತ ಕೇಳ್ತಿದ್ದಾರೆ. ಸೊ ಇದರ ಅರ್ಥ ಬಂದು ಈ ಪರ್ಸನ್ ಇನ್ನೂ ನಿಮ್ಮನ್ನ ಇಷ್ಟಪಡ್ತಾ ಇರೋದ್ರಿಂದ ನಿಮ್ಮ ಜೊತೆ ರಿಲೇಷನ್ಶಿಪ್
ರಿಲೇಷನ್ಶಿಪ್ನ ರೀಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ. ನಿಮ್ಮಿಂದ ಏನು ಆ ಪರ್ಸನ್ ಸಡನ್ ಆಗಿ ದೂರ ಹೋದ್ರು ಅಥವಾ ನಿಮ್ಮನ್ನ ಹರ್ಟ್ ಮಾಡಿ ದೂರ ಹೋದ್ರು, ಈಗ ಆ ಪರ್ಸನ್ ಅನ್ನಿಸ್ತಾ ಇದೆ ನನಗೆ ಆ ಥರ್ಡ್ ಪಾರ್ಟಿನೂ ಬೇಕು, ನೀವು ಬೇಕು ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಆ ಪರ್ಸನ್ ನಿಮಗೆ ಮತ್ತೆ ನಿಮ್ಮ ರಿಲೇಷನ್ಶಿಪ್ಗೆ ಕಮ್ ಬ್ಯಾಕ್ ಮಾಡೋ ಅಂತಹ ಚಾನ್ಸಸ್ ಇದೆ. ಆದರೆ ಈಗಲೇ ಆ ಥರ್ಡ್ ಪಾರ್ಟಿನ ಇವರು ಬಿಡ್ತಾರೆ ಅಂತ ನನಗೆಲ್ಲೂ ಫೀಲ್ ಆಗ್ತಾ ಇಲ್ಲ. ಬಿಕಾಸ್ ಅವರ ಎನರ್ಜಿ ಕೂಡ ತುಂಬ ಸ್ಟ್ರಾಂಗ್ ಆಗಿ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಆದರೆ ನಿಮ್ಮ ಜೊತೆ ಅವರು ಫ್ರೆಶ್ ಸ್ಟಾರ್ಟ್ ಅಂತೂ ಮಾಡೇ ಮಾಡ್ತಾರೆ ಅಂತ ಅಂದ್ಬಿಟ್ಟು ಬರ್ತಿದೆ. ಆ್ಯಂಡ್ ವಿಲ್ ಸಿ ಒನ್ ಮೋರ್ ಕಾರ್ಡ್, ಕ್ಲಾರಿಫಿಕೇಶನ್. ಐ ವಿಲ್ ನಾಟ್ ಎಕ್ಸ್ಪ್ಲೈನ್ ಮೈ ಸೆಲ್ಫ್, ಐ ನೋ ಐ ಆಮ್ ರೈಟ್. ಅವ್ರು ಅಂತಿದ್ದಾರೆ ನನ್ನ ಜೀವನದಲ್ಲಿ ಥರ್ಡ್ ಪಾರ್ಟಿ ಯಾಕೆ ಬಂದರು ಅಂತ ಅಂದ್ಬಿಟ್ಟು ನನಗೆ ಗೊತ್ತು, ಅಥವಾ ನಿನಗೆ ಏನು ಕ್ಲಾರಿಫಿಕೇಶನ್ ಬೇಕಾಗಿದೆ ನಾನು ಅದನ್ನು ಕೊಡಬೇಕು ಅಥವಾ ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಇಲ್ಲ. ಆದರೆ ನಾನು ಮಾಡ್ತಾ ಇರೋದು ಕರೆಕ್ಟ್. ಐ ನೋ ವಾಟ್ ಐ ಆಮ್ ಡೂಯಿಂಗ್, ಐ ನೋ ಐ ಆಮ್ ರೈಟ್ ಅಂತ ಅಂದ್ಬಿಟ್ಟು ಆ ಪರ್ಸನ್ ಹೇಳ್ತಿದ್ದಾರೆ. ಯಾವುದೇ ಒಂದು ಅನಿವಾರ್ಯ ಸಂದರ್ಭದಿಂದ ನಾನು ಆ ಪರ್ಸನ್ನ ಬಿಟ್ಟಾದರೂ ಇಷ್ಟಪಟ್ಟಿರ್ಬೋದು ಅಥವಾ ಅವ್ರನ್ನ ನಾನು ಜೊತೇಲಿ ಇಟ್ಕೊಂಡಿರ್ಬೋದು. ಆದರೆ ಅದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಇಲ್ಲ. ಬಿಕಾಸ್ ನನಗೆ ಗೊತ್ತು ನಾನು ಏನು ಮಾಡ್ತಾ ಇದ್ದೀನಿ, ನನಗೆ ಅದ್ರ ಬಗ್ಗೆ ಕ್ಲಾರಿಫಿಕೇಷನ್ ಕೊಡಬೇಕು ಅಂತ ಅಂದ್ಬಿಟ್ಟು ನನಗೆ ಅನ್ನಿಸ್ತಾ ಇಲ್ಲ. ಆದರೆ ನೀವು ಕ್ಲಾರಿಫಿಕೇಷನ್ ಕೇಳ್ತಿದ್ದೀರಾ, ನೀವು ಯಾಕೆ ನನ್ನನ್ನು ಬಿಟ್ಟೋದೆ, ನಿನ್ಗೆ ಯಾಕೆ ನಮ್ಮ ಲೈಫಲ್ಲಿ ಥರ್ಡ್ ಪಾರ್ಟಿನ ತೊಗೊಂಡು ಬಂದೆ, ನಾವಿಬ್ಬರು ತುಂಬ ಚೆನ್ನಾಗಿದ್ವಿ, ಸಂತೋಷವಾಗಿದ್ವಿ, ನೀನು ಯಾಕೆ ಈ ಥರ ಮಾಡಿದೆ ಅಂತ ಅಂದ್ಬಿಟ್ಟು ನೀವು ಕೇಳ್ತಿರ್ಬೋದು. ಬಟ್ ಸ್ಟಿಲ್ ಈ ಪರ್ಸನ್ ಬಂದು ಕ್ಲಾರಿಫಿಕೇಷನ್ ಕೊಡೋದಕ್ಕೆ ರೆಡಿಯಾಗಿಲ್ಲ, ಎಕ್ಸ್ಪ್ಲನೇಷನ್ ಕೊಡೋದಕ್ಕೆ ರೆಡಿಯಾಗಿಲ್ಲ. ಇನ್ ಕೇಸ್ ನೀವೇನಾದರೂ ಅವರು ಮತ್ತೆ ನಿಮ್ಮ ಲೈಫಲ್ಲಿ ಬಂದರೆ ನೀವೇನಾದರೂ ಕ್ಲಾರಿಟಿ ಕೇಳಿದ್ರೆ ಈ ಪರ್ಸನ್ ನಿಮಗೆ ಕೊಡಲ್ಲ. ನಿಮ್ಮ ಜೊತೆ ಜಗಳನೇ ಆಡ್ತಾರೆ ಹೊರ್ತು ಮತ್ತೆ ನಿಮ್ಮಿಬ್ಬರು ರಿಲೇಷನ್ಶಿಪ್ಪಲ್ಲಿ ಮತ್ತೆ ನೀವೇ ಪ್ರಾಬ್ಲಮ್ನ ತಂದ್ಕೊಳ್ತೀರಾ ಹೊರ್ತು ಆ ಪರ್ಸನ್ ಅದಕ್ಕೆ ಒಂದು ಕ್ಲಾರಿಟಿ ಅನ್ನುವಂಥದ್ದು ಕೊಡಲ್ಲ. ಅವರ ಜೀವನದಲ್ಲಿ ಅವ್ರು ಏನು ಮಾಡ್ತಿದ್ದಾರೆ ಅದು ಕರೆಕ್ಟ್ ಅನ್ನೋ ಈಗೋ ಆ್ಯಟಿಟ್ಯೂಡ್ ಈ ಪರ್ಸನ್ಗಿದೆ. ಸೊ ಥರ್ಡ್ ಪಾರ್ಟಿ ಎನರ್ಜಿ ಸ್ಟ್ರಾಂಗ್ ಆಗಿರೋದ್ರಿಂದ ಇಫ್ ಯು ಆಸ್ಕ್ ಎನಿ ಕೈಂಡ್ ಆಫ್ ಕ್ಲಾರಿಫಿಕೇಷನ್ ಆ ಪರ್ಸನ್ ರೆಡಿಯಾಗಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಓಕೆನಾ? ಸೊ ನಿಮ್ಮ ಫೀಲಿಂಗ್ಸ್ ನೋಡಬೇಕಾದ್ರೆ ಈ ಕಾರ್ಡ್ ಬಂದಿದ್ದು ಓಕೆ, ಪೊಸೆಸಿವ್ನೆಸ್ ಆ್ಯಂಡ್ ಮಿಸ್ಟ್ರಸ್ಟ್. ಇದರ ಅರ್ಥ ನಿಮಗೆ ಈ ಪರ್ಸನ್ ದೂರ ಹೋಗಿದ್ರು ನಿಮಗೆ ಥರ್ಡ್ ಪಾರ್ಟಿ ಎನರ್ಜಿ ನಿಮಗೆ ಇಷ್ಟ ಇಲ್ಲ. ಓಕೆನಾ? ನೀವು ಈ ಪರ್ಸನ್ನ ಆದಷ್ಟು ಟಾಲರೇಟ್ ಮಾಡಿದ್ದೀರಾ, ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀರಾ, ಚೇಂಜ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀರಾ. ಬಟ್ ಈ ಪರ್ಸನ್ ಮಾತ್ರ ಚೇಂಜೇ ಆಗಿಲ್ಲ. ಸೊ ನಿಮಗೆ ಅವರಲ್ಲಿರೋ ಒಂದು ಪೊಸೆಸಿವ್ನೆಸ್ ಎಷ್ಟು ನೀವು ಯೋಚನೆ ಮಾಡ್ತಿದ್ದೀರಾ ಅಂದರೆ ನಿಮಗೆ ನಿದ್ದೆ ಬರ್ತಿಲ್ಲ, ಊಟ ಸೇರ್ತಿಲ್ಲ, ಇವ್ರು ಯಾವಾಗ ವಾಪಸ್ ಬಂದ್ಬಿಡ್ತಾರೆ, ಥರ್ಡ್ ಪಾರ್ಟಿನ ಯಾವಾಗ ಬಿಟ್ಬಿಡ್ತಾರೆ, ಈ ಥರದ ಒಂದು ಮೈಂಡ್ ಸೆಟ್ಟಲ್ಲೇ ನೀವಿದ್ದೀರಾ ಅಂತ ಅಂದ್ಬಿಟ್ಟು ಕಾಣಿಸ್ತಾ ಇದೆ. ಸೊ ಅವರ ಆಬ್ಸೆನ್ಸ್ ಕೂಡ ನಿಮಗೆ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಆಗ್ತಿಲ್ಲ. ಅವ್ರು ನಿಮ್ಮ ಲೈಫಲ್ಲಿ ಇಲ್ಲದೆ ಇರೋ ಅಂಥದ್ದು, ನಿಮ್ಮನ್ನು ಬಿಟ್ಟು ಇನ್ನೊಬ್ಬರ ಹತ್ರ ಹೋಗಿರೋದು ಕೂಡ ನಿಮ್ಗೆ ಇಷ್ಟ ಆಗ್ತಿಲ್ಲ. ಸೊ ನಿಮ್ಮ ಎನರ್ಜಿ ನೋಡ್ತಿದ್ರೆ ನೀವು ತುಂಬ ಪೊಸೆಸಿವ್ ಆಗಿದ್ದೀರಾ ಅಂತ ಅಂದ್ಬಿಟ್ಟು ಕಾಣಿಸ್ತಾ ಇದೆ. ಆ್ಯಂಡ್ ಯುವರ್ ಡೌಟ್ ಇಸ್ ಕಿಲ್ಲಿಂಗ್ ಟ್ರಸ್ಟ್ ಬಿಟ್ವೀನ್ ಅಸ್. ಸೊ ನೀವು ಕೂಡ ಆ ಪರ್ಸನ್ನ ತುಂಬ ಡೌಟ್ ಪಡ್ತಾ ಇದ್ದೀರಾ. ಆ್ಯಂಡ್ ಆ ಪರ್ಸನ್ಗೂ ಅದು ಫೀಲ್ ಆಗ್ತಿದೆ, ನೀವು ಆ ಪರ್ಸನ್ನ ತುಂಬ ಡೌಟ್ ಪಡ್ತಾ ಇದ್ದೀರಾ ಅಂತ. ನಿಮ್ಮಿಬ್ಬರ ಮಧ್ಯೆ ನಂಬಿಕೆ ಇಲ್ಲದೆ ಇರೋದೇ ಈ ರಿಲೇಷನ್ಶಿಪ್ಪು ಸ್ಪಾಯಲ್ ಆಗೋದಕ್ಕೆ ಮೂಲ ಕಾರಣ ಅಂತ ಅಂದ್ಬಿಟ್ಟು ಆ ಪರ್ಸನ್ ಹೇಳ್ತಿದ್ದಾರೆ. ನೀವು ಅಷ್ಟೇ ನಾನು ನಿನ್ನನ್ನು ನಂಬಿ ಮೋಸ ಹೋದೆ ಅಂತ ಅಂದ್ಬಿಟ್ಟು ಫೀಲ್ ಮಾಡ್ತಿದ್ದೀರಾ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ವಿಲ್ ಸಿ ಲಾಸ್ಟ್ ಒಂದು ಗೈಡೆನ್ಸ್ ಕಾರ್ಡ್ ಏನಾದರೂ ಇದೆಯಾ ಇವತ್ತಿನ ರೀಡಿಂಗಲ್ಲಿ ಅಂತ ಅಂದ್ಬಿಟ್ಟು ನಿಮ್ಮ ಎನರ್ಜಿ, ಅವರ ಎನರ್ಜಿ, ಥರ್ಡ್ ಪಾರ್ಟಿ ಎನರ್ಜಿ ನೋಡ್ತಿದ್ರೆ ಅವಾಯ್ಡ್ ಕಂಪ್ಯಾರಿಸನ್. ಓಕೆ, ಈ ಕಾರ್ಡ್ ಫ್ಲಿಪ್ ಆಯಿತು ಅಂದರೆ ನೀವೇನಾದರೂ ನಿಮ್ಮನ್ನು ಥರ್ಡ್ ಪಾರ್ಟಿಗೋ ಅಥವಾ ಇನ್ನೊಬ್ರ ಜೀವನಕ್ಕೆ ಹೋಲಿಸ್ಕೊಂಡು ನನ್ನ ಜೀವನ ಈ ಥರ ಆಗೋಯ್ತು, ನಾನು ಅಷ್ಟು ಚೆನ್ನಾಗಿಲ್ವಾ, ನಾನೇನು ಪ್ರೀತಿನ ಕಮ್ಮಿ ಮಾಡಿದ್ನ, ನನ್ನಿಂದ ಏನು ಕೊರತೆ ಆಯಿತು ಅಂತ ಅಂದ್ಬಿಟ್ಟು ನೀವೇನಾದರೂ ಕಂಪೇರ್ ಮಾಡ್ಕೊಂಡಿದ್ರೆ ನೀವು ಯಾವತ್ತೂ ಖುಷಿಯಾಗಿರೋದಕ್ಕಾಗಲ್ಲ. ಸೊ ನೀವೇ ಇಲ್ಲಿ ನೋಡ್ಬೋದು ಅವಾಯ್ಡ್ ಕಂಪ್ಯಾರಿಸನ್ ಅಂತ ಬರ್ತಿದೆ. ನೀವು ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಡಿಫ್ರೆಂಟ್ ಆಗಿರ್ತಾನೆ. ಪ್ರತಿಯೊಬ್ಬ ವ್ಯಕ್ತಿ ಕೂಡ ಅವನ ಬಿಹೇವಿಯರ್, ಕ್ಯಾರೆಕ್ಟರ್, ಅವನ ಪರ್ಸ್ನಾಲಿಟಿ ಚೇಂಜಸ್ ಇರುತ್ತೆ. ಹಾಗಾಗಿ ನಾವು ಯಾರನ್ನೂ ಕಂಪೇರ್ ಮಾಡ್ಕೊಳ್ಳೋದಕ್ಕಾಗಲ್ಲ. ನೀವೇನಾದರೂ ಕಂಪೇರ್ ಮಾಡಿಕೊಂಡು ನೀವು ಸಫರ್ ಪಡ್ತಾ ಇದ್ದರೆ ಅಥವಾ ನೋಡು ನನ್ನ ಬ್ರದರ್ ನೋಡು, ನನ್ನ ಸಿಸ್ಟರ್ಸ್ ನೋಡು, ಅಥವಾ ನನ್ನ ಫ್ಯಾಮಿಲಿ ರಿಲೇಟಿವ್ಸ್ ನೋಡು, ಅವ್ರ ಜೀವನದಲ್ಲಿ ಎಲ್ಲರೂ ಚೆನ್ನಾಗಿದ್ದಾರೆ, ಖುಷಿಯಾಗಿದ್ದಾರೆ, ನಾನು ಯಾಕೆ ಈ ಥರ ಅಂತ ಅಂದ್ಬಿಟ್ಟು ಇರೋದನ್ನೆಲ್ಲ ಬಿಟ್ಬಿಟ್ಟು ಇಲ್ಲದೇ ಇರೋ ಬಗ್ಗೆ ಯೋಚನೆ ಮಾಡಿಕೊಂಡು ಕಂಪೇರ್ ಮಾಡ್ಕೊಂಡಿದ್ರೆ ನೀವು ಯಾವತ್ತೂ ಖುಷಿಯಾಗಿರೋದಕ್ಕಾಗಲ್ಲ. ಸೊ ಏನಾದರೂ ಕಂಪ್ಯಾರಿಸನ್ ಮಾಡ್ತಾ ಇದ್ದರೆ ಅದನ್ನು ನಿಲ್ಲಿಸಿ. ಥರ್ಡ್ ಪಾರ್ಟಿಗೆ ನಿಮ್ಮನ್ನು ನೀವು ಕಂಪೇರ್ ಮಾಡ್ತಿದ್ರೆ ಅದನ್ನು ನಿಲ್ಲಿಸಿ. ಸೊ ಕಂಪ್ಯಾರಿಸನ್ನ ಅವಾಯ್ಡ್ ಮಾಡಿ ಅಂತ ಡೈರೆಕ್ಟ್ ಗೈಡೆನ್ಸ್ ಅಂತ ಬರ್ತಾ ಇದೆ. ಓಕೆ, ಸೊ ಇದಾಗಿತ್ತು ಇವತ್ತಿನ ರೀಡಿಂಗ್. ಆ್ಯಂಡ್ ಡೇಟ್ ಆಫ್ ಬರ್ತ್ ಹೇಳೋದು ಮರ್ತೆ. ಇವತ್ತು ನಮ್ಗೆ ಕಾಣಿಸಿದ್ದು ತುಂಬ 333 ಅಲ್ವಾ? ಸೊ 3 ನಂಬರು, 12 ನಂಬರ್, 30 ಮತ್ತು 31, 15, 26 ಮತ್ತು 14 ಈ ಒಂದು ಡೇಟ್ ಆಫ್ ಬರ್ತಲ್ಲಿ ಹುಟ್ಟಿರೋರು, ಅಥವಾ ನೀವು ಈ ಪರ್ಸನ್ ಆಗಿರಬಹುದು, ಅಥವಾ ನಿಮ್ಮ ಪರ್ಸನ್ದು ಡೇಟ್ ಆಫ್ ಬರ್ತ್ ಇದಾಗಿರ್ಬೋದು. ಓಕೆ, ಅವರ ಇನಿಷಿಯಲ್ ಬಂದು HKLMST
AP ಆಗಿರುತ್ತೆ. ಇದಾಗಿತ್ತು ಇವತ್ತಿನ ರೀಡಿಂಗ್. ನಿಮ್ಗೇನಾದರೂ ಈ ರೀಡಿಂಗ್ ರೆಸೊನೇಟ್ ಆಗಿದ್ರೆ ನಾನು ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.